ಒಂದು ಮಗುವಿನ ಜನನ, ಆದರೆ ಅದು ಸಾಮಾನ್ಯ ಜನನವಲ್ಲ. ಒಂದು ಸೆರೆಮನೆಯಲ್ಲಿ ಕಬ್ಬಿಣದ ಸರಪಳಿಗಳ ಮಧ್ಯೆ ರಾತ್ರಿಯ ಗಾಢ ಕತ್ತಲಿನಲ್ಲಿ ಪರಮಾತ್ಮನು ಮಗುವಾಗಿ ಜನಿಸಿದ ಕ್ಷಣವದು. ನಾವು ಸಾಮಾನ್ಯ ಮನುಷ್ಯರು. ನಮ್ಮ ಹಿಂದಿನ ಜನ್ಮದ ಕಾರ್ಯಗಳಂತೆ ನಾವು ದೇಹವನ್ನು ಪಡೆಯುತ್ತೇವೆ. ಆದರೆ ಭಗವಂತನು ಹಾಗಲ್ಲ. ಭಗವದ್ಗೀತೆಯಲ್ಲಿ ಹೇಳಿದಂತೆ ದೇವರ ಜನನ, ಅವನ ಅವತಾರ, ಅವನ ಕಾರ್ಯಗಳು ಆಲ್ ಡಿವೈನ್. ಅವನು ತನ್ನ ಇಚ್ಛೆಯಿಂದಲೇ ಅವತರಿಸುತ್ತಾನೆ. ಆ ಸಮಯದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲೆಡೆ ಶಾಂತಿ ತುಂಬಿತ್ತು. ನದಿಗಳು ನೀರಿನಿಂದ ತುಂಬಿ ಹರಿಯುತ್ತಿದ್ದವು. ಕೆರೆಗಳು ತಾವರೆಗಳಿಂದ ಕಂಗೊಳಿಸುತ್ತಿದ್ದವು. ಕಾಡುಗಳು ನವಿಲುಗಳ ನರ್ತನದಿಂದ ಜೀವಂತವಾಗಿದ್ದವು. ಪುಷ್ಪಗಳ ಸುಗಂಧವನ್ನು ಹೊತ್ತುಕೊಂಡು ಗಾಳಿ ಹಿತವಾಗಿ ಬೀಸುತ್ತಿತ್ತು. ರಾಕ್ಷಸರ ಭಯದಿಂದ ನಿಂತಿದ್ದ ಯಜ್ಞಗಳು ಮತ್ತೆ ಪ್ರಾರಂಭವಾದವು. ಬ್ರಾಹ್ಮಣರ ಮನಸ್ಸುಗಳಲ್ಲಿ ಒಂದು ಅಜ್ಞಾತ ಹರ್ಷ ಮೂಡಿತು. ಗಂಧರ್ವರು ಹಾಡಿದರು, ಅಪ್ಸರೆಯರು ನರ್ತಿಸಿದರು. ಇಡೀ ಪ್ರಕೃತಿ ಸಂಭ್ರಮಿಸಿತು. ಇಡೀ ಸೃಷ್ಟಿಯೇ ಒಂದು ಮಂಗಳ ಗಳಿಗೆಯಾಗಿ ಪರಿಣಮಿಸಿತು. ಅಷ್ಟರಲ್ಲಿ ದೇವಕಿಯ ಗರ್ಭದಿಂದ ಒಂದು ಅದ್ಭುತ ಮಗು ಜನಿಸಿತು. ವಸುದೇವನು ನೋಡಿದನು. ಈಗ ಪ್ರಶ್ನೆ, ಇಂತಹ ಸುಂದರ ಗಳಿಗೆಯಲ್ಲಿ ಹುಟ್ಟಿದ ಕೃಷ್ಣ ಇನ್ನೆಷ್ಟು ಸುಂದರವಾಗಿರಬಹುದು ಹೇಳಿ? ಬನ್ನಿ ಕೇಳೋಣ. ಪುಟ್ಟ ಪುಟ್ಟ 4 ಕೈಗಳು, ಆ ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮ. ಶ್ರೀ ವತ್ಸದಿಂದ ಶೋಭಿತ ಪೀತಾಂಬರಧಾರಿ. ಆ ಕಿರಿಯ ದೇಹ ಅಮೂಲ್ಯ ಆಭರಣಗಳಿಂದ ಬೆಳಗುತ್ತಿದೆ. ಮಗುವಿನ ಅಸಾಧಾರಣ ಲಕ್ಷಣಗಳನ್ನು ಕಂಡು ವಸುದೇವನಿಗೆ ಆಶ್ಚರ್ಯವಾಗಿತ್ತು. ಆಗ ತಾನೇ ಹುಟ್ಟಿದ ಮಗುವು ಹೀಗೆ ಅಲಂಕೃತನಾಗಿರುವುದು ಹೇಗೆ ಎಂದು ಯೋಚಿಸಿದನು. ಭಗವಂತನೇ ಅವತರಿಸಿದ್ದಾನೆ ಎಂದು ವಸುದೇವನಿಗೆ ಅರ್ಥವಾಯಿತು. ನಾನೊಬ್ಬ ಸಾಮಾನ್ಯ ಮನುಷ್ಯ, ಕಂಸನ ಸೆರೆಮನೆಯಲ್ಲಿ ಬಂದಿದ್ದ. ಆದರೆ ನನ್ನ ಮನೆಯಲ್ಲಿ ಪರಮಾತ್ಮನೇ ಮಗುವಾಗಿ ಬಂದಿದ್ದಾನೆ ಎಂದು ವಸುದೇವ ಬೆರಗಾದನು. ಈಗ ಸಂಭ್ರಮ ಮಾಡಬೇಕಾದ ಕ್ಷಣ. ಆದರೆ ಸೆರೆಮನೆಯಲ್ಲಿ ಸಂಭ್ರಮ ಸಾಧ್ಯವೇ? ವಸುದೇವನಿಗೆ ದಾನ ಮಾಡಬೇಕು ಎನಿಸಿತು. ಸಾವಿರಾರು ಗೋವುಗಳನ್ನು ಬ್ರಾಹ್ಮಣರಿಗೆ ಕೊಡುವ ಮನಸ್ಸಾಯಿತು. ಆದರೆ ಬಂಧನದಲ್ಲಿದ್ದನು. ಆದರೂ ತನ್ನ ಮನಸ್ಸಿನಲ್ಲಿ ಆ ದಾನವನ್ನು ಮಾಡಿದನು. ಆ ಕ್ಷಣದಲ್ಲಿ ಕಂಸನ ಭಯವೂ ಇರಲಿಲ್ಲ. ಸೆರೆಮನೆಯ ಗೋಡೆಗಳು ಸಹ ಅವನಿಗೆ ಕಾಣಲಿಲ್ಲ. ವಸುದೇವನು ಪ್ರಾರ್ಥಿಸಿದನು, ಪ್ರಭುವೇ, ನೀನು ಸರ್ವಾಂತರ್ಯಾಮಿ, ಅಣುವಿನೊಳಗೂ ಇರುವವನು, ವಿಶ್ವಗಳನ್ನು ಉಸಿರಿನಿಂದ ಸೃಷ್ಟಿಸಿದವನು. ನೀನು ದೇವಕಿಯ ಗರ್ಭದಲ್ಲಿ ಕಾಣಿಸಿಕೊಂಡಿರುವುದು ಆಶ್ಚರ್ಯವಲ್ಲ ಎಂದು ವಸುದೇವನು ಹೇಳುತ್ತಾನೆ. ಈಗ ದೇವಕಿ ಮಾತನಾಡುತ್ತಾಳೆ, ಪ್ರಭುವೇ, ನಿನ್ನ ಅನಂತ ರೂಪಗಳು ಶಾಶ್ವತ. ಆದರೆ ನನ್ನ ಅಣ್ಣ ಕಂಸನಿಂದ ನನಗೆ ಭಯ. ದಯವಿಟ್ಟು ಈ 4 ಕೈ ರೂಪವನ್ನು ಮರೆಮಾಡಿ ಸಾಮಾನ್ಯ ಮಗುವಿನ ರೂಪವನ್ನು ತಾಳು ಎಂದು. ಅವಳು ತಾಯಿಯಾಗಿದ್ದಳು. ತಾಯಿಯ ಹೃದಯದಲ್ಲಿ ಭಕ್ತಿ ಇದೆ, ಆದರೆ ಭಯವೂ ಇದೆ. ಆಗ ಕೃಷ್ಣ ಮಾತನಾಡುತ್ತಾನೆ, ಮಾತೆ, ನೀನು ಮತ್ತು ವಸುದೇವನು ಹಿಂದಿನ ಜನ್ಮದಲ್ಲಿ ಮತ್ತು ವೃಷ್ಟಿಯಾಗಿದ್ದೀರಿ. ನೀವು ಕಠಿಣ ತಪಸ್ಸು ಮಾಡಿ ನನ್ನನ್ನೇ ಮಗನಾಗಿ ಬೇಡಿದ್ದೀರಿ. 3 ಬಾರಿ ನಾನು ನಿಮ್ಮ ಮಗನಾಗಿ ಜನಿಸುತ್ತೇನೆ ಎಂದು ವಚನ ಕೊಟ್ಟಿದ್ದೆ. ಈಗ ನಾನು ಕೃಷ್ಣನಾಗಿ ಬಂದಿದ್ದೇನೆ. ಈಗ ನನ್ನನ್ನು ಗೋಕುಲಕ್ಕೆ ಕರೆದೊಯ್ಯಿರಿ. ಅಲ್ಲಿ ಯಶೋದೆಗೆ ಹುಟ್ಟಿದ ಹೆಣ್ಣು ಮಗುವನ್ನು ಇಲ್ಲಿ ತಂದು ಇಡಿ ಎಂದು ಆಜ್ಞೆ ಮಾಡಿದನು ಕೃಷ್ಣ. ಇದೀಗ ಅತಿ ದೈವಿ ಯಾತ್ರೆಯ ರಾತ್ರಿ ಪ್ರಾರಂಭವಾಗುತ್ತದೆ. ಯೋಗಮಾಯೆಯ ಪ್ರಭಾವದಿಂದ ಸೆರೆಮನೆಯ ದ್ವಾರಪಾಲಕರು ಗಾಢ ನಿದ್ರೆಯಲ್ಲಿ ಮುಳುಗಿದ್ದರು. ಸರಪಳಿಗಳು ತಾವೇ ತೆರೆದುಕೊಂಡವು. ಬಾಗಿಲುಗಳು ಸ್ವಯಂವಾಗಿ ತೆಗೆದುಕೊಂಡವು. ವಸುದೇವನು ಕೃಷ್ಣನನ್ನು ಎತ್ತಿಕೊಂಡು ಹೊರಟನು. ರಾತ್ರಿಯ ಕತ್ತಲು, ಆದರೆ ಎಲ್ಲವೂ ಸಹ ಹಗಲಿನಂತೆ ಸ್ಪಷ್ಟ. ಆಕಾಶದಲ್ಲಿ ಗುಡುಗು, ಮಳೆ ಸುರಿಯತೊಡಗಿತು. ಆಗ ಶೇಷನು ಹಾವಿನ ರೂಪದಲ್ಲಿ ಬಂದು ತನ್ನ ಹೆಡೆಯನ್ನು ಬಿಚ್ಚಿದನು. ಯಮುನಾ ನದಿ ಹುಕ್ಕಿ ಹರಿಯುತ್ತಿತ್ತು, ಆದರೂ ಸಹ ದಾರಿ ಬಿಟ್ಟಿತು. ವಸುದೇವನು ನದಿಯನ್ನು ದಾಟಿ ಗೋಕುಲಕ್ಕೆ ತಲುಪಿದನು. ಯಶೋದೆಯ ಮನೆಯಲ್ಲೂ ಎಲ್ಲರೂ ಸಹ ಗಾಢ ನಿದ್ರೆಯಲ್ಲಿದ್ದರು. ಕೃಷ್ಣನನ್ನು ಅಲ್ಲಿಟ್ಟು ಯಶೋದೆಯ ಮಗು ಅಂದರೆ ಯೋಗಮಾಯೆಯನ್ನು ಎತ್ತಿಕೊಂಡು ಮತ್ತೆ ಹಿಂತಿರುಗಿದನು. ಸೆರೆಮನೆಯಲ್ಲಿ ದೇವಕಿಯ ತೊಡೆಯ ಮೇಲೆ ಮಗುವನ್ನು ಇಟ್ಟು ತಾನೇ ಮತ್ತೆ ಬಂಧನವನ್ನು ತೊಟ್ಟನು. ಒಂದು ಮಗುವನ್ನು ಸುರಕ್ಷಿತಗೊಳಿಸಿ ಇನ್ನೊಂದು ಮಗುವನ್ನು ಕರೆದೊಯ್ಯಲಾಯಿತು. ಆದರೆ ಇದು ಇತಿಹಾಸದ ದಿಕ್ಕೇ ಬದಲಿಸಿತು.
ಯಶೋದಗೆ ತಾನು ಮಗುವನ್ನು ಹೆತ್ತೇ ಅನಿಸಿತು. ಆದರೆ ಗಂಡೋ ಹೆಣ್ಣೋ ಅವಳಿಗೆ ನೆನಪಿರಲಿಲ್ಲ. ಹೀಗೆ ಕೃಷ್ಣ ಗೋಕುಲದಲ್ಲಿ, ಯೋಗಮಾಯೆ ಮಥುರೆಯಲ್ಲಿ, ದೈವಿ ಲೀಲೆ ಸಂಪೂರ್ಣಗೊಂಡಿತು.